ಓಹೋ ಮಂಚಾನ ಅವ್ರ ಅಪ್ಪನ ಮೇಗಳಿಂದ ಅವ್ರ ಅಪ್ಪನ ಮನೆಗಳಿಂದ ತಂದು ಆಯ್ಕೆಳೆ ಮಂಗಿ ಇಳಿಕೊಂಡು ಕುಕ್ಕ ಬಿಡ್ತಾಳೆ ಹಂಗೆ ಮಂಚದ ಮೇಲೆ. ಹಂಗೇನೆ ತಂದಿದ್ಲ ಅವ್ರ ಅಪ್ಪನ ಮನೆಯಿಂದಾನ ಅಂತ. ನೀನೆಲ್ಲ ಬರ್ಬೇಕಾದ್ರೆ ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೀನಿ. ನೀನು ತಂದಿದ್ದೆ ನಿಮ್ಮ ಅಪ್ಪನ ಮನೆಯಿಂದಾನ. ಹೋಗಿ ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ? ನಮ್ಮ ಅಪ್ಪಯ್ಯರು ಇನ್ನ ನಾಲ್ಕಾರ್ದನ ಕಳ್ಸಾರು. ಗೌರಿ ಗಣೇಶದಾಗೆ ಸೀರೆನ ತಂದು ಉಡ್ಸಾರು. ನಿಮ್ಮಮ್ಮ ಯಾತ್ ಕಂಡವಳೆ ನಿನಗೆ? ಯಾತ್ ಕಾಣಿಸವಳೆ? ನಿಮ್ಮಮ್ಮ ಇನ್ನ ಕಾಣಿಸಿದ್ರೆ ನಿನ್ನ ಇಡಿ ಯಾಕೆ ಆಗ್ತಿರ್ಲಿಲ್ಲ ಕಣಿ. ಓ ಕೇಳದವಳ ನಾನೇನೆ ಅಮ್ಮ ಎಂಬುದು ಬಿಸಾಕ್ಯಾಣ ಇದ್ನಿ. ನೀನೇನು ಕೇಳ್ಬೇಕು ಅದನ್ನ? ನಾನೇ ಬಿಸಾಕ್ಯಾಣ ಇದ್ನಿ. ಓ ಕೇಳದವಳ ತಂದು ಮಗಳೇ ಓಡಿಸಿ ಅಂತ ನಾನೇ ಅವಳನ್ನ ಬಿಸಾಕ್ಕೊಂಡು ನೀವು ನಿಮ್ಮ ಇಚ್ಕಾಗಿನ ನಾನು ನಮ್ಮಮ್ಮನ ದೂರ ಮಾಡ್ಕೊಂಡು ನನ್ನ ಗಂಡು ಬರಲ್ಲ, ನಮ್ಮ ಅತ್ತೆ ಬರಲ್ಲ, ನಮ್ಮ ಮಾಮ ಬರಲ್ಲ ಅಂತ ಹೇಳಿ ನಾನು ನಮ್ಮ ಅಮ್ಮನ ತಾಗೆ ಗುದ್ದಾಡ್ಕೊಂಡು ಬಂದು ನಾನು ನಮ್ಮ ಅಮ್ಮನ ದೇಶ ಮಾಡ್ಕೊಂಡು ಬಂದು ಯಾವಳು ಬರ್ದಿದ್ರು ಅಷ್ಟೇ ಅಂತ ನಾನು ಟ್ಯಾಪ್ ನಿದ್ದಿದ್ರೆ ಗೊತ್ತಾಗೋದು ಲೋಡಿ ಮುಂಡಿಗೆ. ಅವಾಗ ಇವಳು ಬರಲಿಲ್ಲ ನಮ್ಮ ಅತ್ತೆ ಅಂತ ಬಂದು ಬಂಗಾಳಿ ಹಾಡ್ಕೊಂಡು ಬಂದು ಇವಾಗ ಹಂಗೆ ನಮ್ಮ ಅಮ್ಮ ಮಾತಾಡ್ತಿಲ್ಲಕ್ಕೆ ನನ್ನ ಬರ್ತಾಳೆ. ನಿಮ್ಮಮ್ಮಗೆ ನಾನು ಗಡಿಗೆದ್ಲೋಡಿ ನೀನು. ನಿಮ್ಮ ಅಮ್ಮ ನ್ಯಾವೇದಾಳ ಆದ್ರೆ ನೀನು ನ್ಯಾವೇದಾಳ ಆಗ್ತಿದ್ದೆ ಅಕ್ಕೆ ಮತ್ತೆ. ಅವಳಿಗಿನ್ನ ಅಡ್ರಿಗೆ ಹಾಕಳಾಗಕ್ಕೆ ನೀನು ಅವಳನ್ನ ಬಿಸಾಕೊಂಡು ಇಲ್ಲಿರೋದು. ಆ ಗಂಗ ಮುಸಾಸಿಗೆ ನೋಡೋಗು ಒಂದು ಹೆಣ್ಣು ಹುಡುಗಿ ಆಗೈತಿ. ನಿನಗೆ ಅದೇ ಇಲ್ಲ ಯೋಸ್ತಿನ ಆತ್ ಮದುವೆ ಮಾಡ್ಕೊಂಬಂದು ನಾವು ನಮ್ಮ ಅಂತನ್ ಬೆಳಿತೈತೆ ಮದುವೆ ಆದರೆ ಮಕ್ಕಳಾಗ್ತವೆ ಅಂತ ಅನ್ಕೊಂಡ್ವಿ. ಮೊನ್ನೆ ಮದುವೆ ಆದಾರ ಗಂಗ ಮುಸಾಸಿಗೆ ನಿನಗಿನ್ನ ಹಿಂದಾಗಿದ್ದು. ನಿನಗಿನ್ನ ಹಿಂದಾಗಿರೋ ಪೀಳಿಗೆ ಹೆಣ್ಣು ಹುಡುಗಿ ಆಗೈತಿ, ಗನವಾಗೈತಿ. ಬಂಗಾರದಂಗೈತಿ. ಇನ್ನು ನಮ್ಮ ಮಕ್ಕಳಾಗಲಿಲ್ಲ, ಮರಿ ಆಗಲಿಲ್ಲ. ಬಿಡೆ ಜಯಮ್ಮ ಆಗ್ತವೆ, ಏನು ಮಾಡೋಕ್ಕಾಗುತ್ತೆ? ಇನ್ನ ಚಿಕ್ಕ ವಯಸ್ಸು ಯಾಕಂಗಂತೀಯ? ಸುಮ್ಮನೆ ರಜ್ಜೆ ಅತ್ತ. ಇವಳು ಮದುವೆ ಮಾಡ್ಕೊಂಬಂದಾಗಿಂದ ಬರೇ ಇದೇ ರೋಸ ಐತೆ ನಮ್ಮದು. ಕಾಲ ಕಾಲಕ್ಕೆ ಕೂಕ ಬಿಡ್ತಾಳೆ ಹಂಗೇನೆ ಮಂಚದ ಮೇಲೆ ಹಿಡಿಕೊಂಡು. ಏನು ಅವ್ರ ಅಮ್ಮ ಇನ್ನ ಮಾತಾಡ್ಸಿದ್ರು ಇವಳು ನಿನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅವ್ರ ಅಮ್ಮನ ಮಾತಾಡ್ಸಿ ಅವ್ರ ಅಮ್ಮ ಏನಾರ ಮಾತಾಡ್ಸಿದ್ರೆ ಇವಳು ನಮ್ಮನ್ನೇ ತೂರ್ ಬಿಡಾಳು. ನಮ್ಮ ಅಮ್ಮನ ನಾನೇ ಮಾತಾಡ್ಸಲ್ಲ ಹೋಗು. ನಾನೇ ಮಾತಾಡ್ಸಲ್ಲ, ನಾನೇ ಬಿಸಾಕ್ ಬಂದೆ. ಇನ್ನೇನು ಮೇಲೆ ನೀನೇನು? ನಾನು ಅವಾಗ ರಂಗಜ್ಜಿ ಇವಳು ಬರಲಿಲ್ಲ, ನನ್ನ ಗಂಡು ಬರಲಿಲ್ಲ, ನಮ್ಮ ಮಾಮ ಬರಲಿಲ್ಲ ಅಂತ ನಾನು ಅವಾಗ ನಮ್ಮ ಅಮ್ಮ ಕರ್ಕೊಂಡು ಹೋಯ್ತು ನಾನು ಶಾನಕ್ಕಿಲ್ದಾಗ. ಸುಮ್ಮನೆ ಅದೇ ಮಕ್ಕೇನೆ ಸುಮ್ಮನೆ ಅಲ್ಲೇ ಇರ್ಬೋದಾಗಿತ್ತು. ನಾನು ಇವಳು ಬರಲಿಲ್ಲ ಅಂತ ಹೇಳಿ ಬಂದಿದ್ದಕ್ಕೆ ಇವತ್ತು ನೋಡಿ ನನಗೇನೆ ಎಂತ ಮಾತಾಡ್ತಾಳೆ ಇವಳು. ನಿಮ್ಮಮ್ಮ ಹಂಗೆ ಹಿಂಗೆ ಅಂತ ಅಂತಾಳೆ. ಅದೆಲ್ಲ ನಾಳಾಗೋಗ್ಲಿ, ಮಕ್ಕಳಾಗ್ಲಿಲ್ವಲ್ಲ. ಮಕ್ಕಳಾಗಿದ್ರತ್ತ ಎಂಥದನ್ನ ತಾಡ್ದಳು ಬಿಡು ಅಂತ ಈಕೆ ಅಂತಿದ್ವಿ, ಮಕ್ಕಳಾಗಿಲ್ವಲ್ಲ. ಅಯ್ಯೋ ಆದ್ರಿಂದ ನಾನೇ ನಡಿಯಲ್ಲ ಅಂತೀನಿ, ಆದರೆ ನಾನು ಅಡಿತೀನಿ. ಮಕ್ಕಳಾಗಿಲ್ದವನ ನಾನೇನು ಮಾಡೋಣ? ನಾನು ಎಲ್ಲ ದೇವ್ರಿಗೂ ಕೈ ಮುಗಿತೀನಿ. ಆದ್ರೆ ಸಾಕಪ್ಪ ಅಂತ. ಒಳ್ಳೆ ಕಾಲ್ಗುಂಡಿಂದ ಕಾಲಿಕ್ಕಿದ್ರೆ ಎಲ್ಲ ಒಳ್ಳೇದಾಗೋದು. ನೀನು ಯಾಗಳಿಗೆ ಕಾಲಿಕ್ತಾವ ಏನೋ ಅವಾಗಿಂದ ನಮಗೆ ಬೋಸುತ್ಯಂಟು. ಯಾವಾಗ ನಮ್ಮನೆಯಾಗ ಕಾಲಿಕ್ತೋ ಏನೋ ಹೋಗತ್ತೆ. ಒಳ್ಳೆ ಗುಂಡ ಕಾಲು ಒಳ್ಳೆ ಟೈಮ್ನಾಗ ಕಾಲಿಕ್ಕಿದ್ರೆ ಮಕ್ಕಳನ್ನಾಗ ಮೊರೆಯಾಗ ಓಡಿಸ್ತೊಳ ಮಕ್ಕಳದಾರೋ ಇದೆ. ಓಡಿಸ್ತೊಳಗೆ ಮಕ್ಕಳು ನಡೀತಾರ. ಏನು ಮದುವೆ ಆಗಿ 6-7 ವರ್ಷ ಆದ್ರೂ ಇನ್ನೂ ಮಕ್ಕಳಾಗಿಲ್ಲ ಅಂದ್ರಿ ಇನ್ನು ಯಾವಾಗ ಆಗ್ತಾವ ಏನೋ. ಬಿಡಿ ಆತ ಜಯಮ್ಮ, ಯಾವ್ದನ ದೇವ್ರಿಗೆ ಜನರು ಎಲ್ಲನ ಆಸ್ಪತ್ರೆಗನ ಕರ್ಕೊಂಡು ಹೋಗಿ ಅವಳಿಗಿರ್ಬೇಕಂಡ್ರಂಗಜ್ಜಿ. ಮಕ್ಕಳಾಗಿಲ್ಲ, ಮರಿ ಆಗಿಲ್ಲ, ನಾನು ದೇವ್ರಿಗೆ ಹೋಗ್ಬೇಕು ಅಂತ ಅವಳಿಗಿರ್ಬೇಕು. ಬರೇನೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಗಂಡನ ಕಟ್ಸ್ಕೊಂಡು ಆಸ್ಪತ್ರೆಗೆ ಹೋಗೋದ, ಯಾವ್ದನ ದೇವ್ರಿಗೆ ಜನರಿಗೆ ಹೋಗೋದ, ಏನಾನ ಮಾಡ್ಬೇಕಣ್ಣಜ್ಜಿ. ಆಗು ಅಂದ್ರೆ ಅದು ಹೆಂಗಾಗ್ತಾವ ಮಕ್ಕಳು? ಏನಾನೊಂದು ಮಾಡ್ದಿಲ್ಲದ್ದ. ನಾನೇನು ಅವೆಲ್ಲ ನಾ ಚಿಂತೆ ಮಾಡಕ್ಕೆ ಹೋಗಲ್ಲ. ಹಣೆ ಬರ್ದಾಗಿದ್ರೆ ಆಗ್ಲೇಳು, ಆಗ್ಲಿಲ್ಲ ಅಂದ್ರೆ ಬೇಡ. ಏನು ಪ್ರಪಂಚ ಎಷ್ಟು ಜನ ಇಲ್ಲ ಮಕ್ಕಳಿಲ್ದಾರ ನೋಡು. ಇಂಥ ಮಾತಾಡ್ತಾಳೆ ಇವಳೇನು ಹೇಳ್ತಾಳೆ. ನಮಗೆ ಮಕ್ಕಳು ಮರಿ ಆದರೆ ನೋಡೇವಲ್ಲಿ, ನಮ್ಮ ಮಕ್ಕಳನ್ನ ಸಾಕ್ಯವಲ್ಲಿ, ನಮ್ಮ ಮಕ್ಕಳನ್ನ ನೋಡಬೇಕು ಅಂಬೋದು ಯೋಟಾಸೆ ಇರುತ್ತೆ ರಂಗಜ್ಜಿ. ಆದರೆ ಇವಳಿಗೆ ಇಲ್ವೇ ಇಲ್ಲ ಅದು ಆಗದಿದ್ರೆ ಎಲ್ಲಿದ್ರು ಆಗುತ್ತೆ ಬಿಡಿ ಜಯಮ್ಮ. ಅತ್ತ ಏನು ಮಾಡೋಕ್ಕಾಗುತ್ತತ್ತ? ಆಗ್ದಿಲ್ದವ ಬಿಡತ್ತ, ಹೋಗ್ಲಿ. ಗುದ್ದಾಡ್ಬೇಡ್ರಿ ಅತ್ತೆ ಸಸಿ, ಯಾವಾಗಲೂ ಯಾಕೆ ಹೆಂಗೆ ಗುದ್ದಾಡ್ತಿರತ್ತ? ಇದ್ದವೇನಿ ಎಲ್ಲಾರ ಮನೆಗೂ ಒಂದು ಸರಿಸ್ಕೊಂಡು ಹೋಗ್ಬೇಕು. ನೋಡಿ ಈ ಸಲ ಗಂಗಮ್ಮ ಸಸಿ ಹಂಗೆ ಗಂಗಮ್ಮನ ಬಗ್ಗಿಸ್ಕೊಂಡು ಹಂಗೆ ಇದ್ದಾಳೆ. ಅವಳು ಬುದ್ಧಿವಂತ ಇವಳು ಗಂಗಮ್ಮ ಸೊಸಿ. ನೀನು ಬುದ್ಧಿವಂತ ಅವಳು. ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ. ಅವಳು ಗಂಡನ ಬಗ್ಗಿಸ್ಕೊಂಡು ಅಂತ ಕುಡ್ಕೊಂಡು ಗಂಡನ್ನ ಕಟ್ಕೊಂಡು ನಮ್ಮ ಮನೆಯಾಗೆ ಏನು ಕಮ್ಮಿ ಮಾಡಿದೀವಿ ಅಜ್ಜಿ ಅವಳಿಗೆ? ಏನು ಕಮ್ಮಿ ಮಾಡಿದೀವಿ? ನಮ್ಮ ಹುಡುಗ ಎಂತ ಸಲ ಕುಡಿಯೋನಲ್ಲ, ತಿಮ್ಮನಲ್ಲ, ಏನಿಲ್ಲ, ದೊಡ್ಡನು ಯೋಟ್ ಒಳ್ಳೇನು. ಆ ಕಡೆ ಗಂಗಮ್ಮ ಸಸಿ ನೋಡಿ ಯೋಟ್ ಅಯ್ಯಂಬುತ್ತಂತ ಕುಡ್ಕೊಂಡು ಗಂಡನ ಕಟ್ಕೊಂಡು ಏನು ಪಿಳ್ಳೆ ಆಗೈತೆ, ಗರ್ವಾಗಿ 1 ವರ್ಷದ ಪಿಳ್ಳೆ ಆಗೈತೆ. ಎಂಥ ಸೆನ ಕೈದಾರ ಹಂಗೆ. ಇವಳಿಗಿನ್ನ ಹಿಂದಾಗಿದ್ದು ಎಂಥದ ಹೆಣ್ಣ ಗಂಡ ಎಂಥವನ ಮಕ್ಕಳಾದ್ರೆ ನಮ್ಮ ಮನೆಯಾಗ ಮಕ್ಕಳಿಲ್ಲ ಅಂಬೋದೊಂದು ಇದಿರುತ್ತಾ? ಎಂಥವನ ತಾದ್ರೆ ಮಕ್ಕಳಿಲ್ಲ ಅಂಬೋದೊಂದು ಚಿಂತೆ ಹೋಗುತ್ತಾ? ಅಲ್ಲ ನಮ್ಮ ಅಮ್ಮಾಯಿ ಬರ್ದಿಲ್ಲದಕ್ಕೆ ನಾನೇನು ಮಾಡೋಣ ರಂಗಜ್ಜಿ? ನಿಮ್ಮ ಅಮ್ಮಾಯಿ ಬರಲ್ಲ, ನಿಮ್ಮ ಅಮ್ಮಾಯಿ ಅಂತಾಳು ಇಂತಾಳು ಅಂತ ನನ್ನ ಗಲಾಟೆ ಮಾಡ್ತಾಳೆ. ಇವಳಿಗೆ ಎಲ್ಲ ಬಿಟ್ಟು ಸಿಗೋದಾಗಬೇಕು. ಹೋಗಿ ನಿಮ್ಮ ಅಮ್ಮಂತಾಗೆ ತವ್ರ ಮನೆಗೆಲ್ಲ ಬರೆಸ್ಕೊಂಬಾರಿ ಅಂತ ಕೇಳ್ತಾಳೆ. ನಮ್ಮ ಅಮ್ಮ ಬರ್ಕೊಡ್ತಾಳೇನಜ್ಜಿ? ನಮ್ಮ ಅಮ್ಮ ಎಂತಾಳು ಅಂತ ನೀನೇನು ಮಾಡಿದ್ಯಲ್ಲ?
ಕಣೆ ಮತ್ತೆ ನನ್ನ ಮಗುಗೆ ಹಂಗೆ ನಮ್ಮ ಮಗುಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಾರಿದ್ರು. ಅದಕ್ಕೇನೆ ಹೋಗಿ ಬರೆಸ್ಕೊಂಬ ನಿಮ್ಮ ಅಮ್ಮಂತಾಗೆ ಎಲ್ಲನ ಹೊಲ ಮನೆ ಎಲ್ಲನ ಬರೆಸ್ಕೊಂಬ. ಅವಾಗ ನಿನ್ನ ಗ್ರೇಟ್ ಅಂತೀನಿ. ಹೋಗು ಬರೆಸ್ಕೆ ಬರೋಗಿ ಇನ್ಯಾರ ಇದ್ದಾರೆ ನಿನಗೆ? ಯಾವ ಅಕ್ಕ ತಂಗಿಯರಿಲ್ಲ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ. ಹೋಗಿ ಬರೆಸ್ಕೊಂಬ ಹೋಗಿ. ನನ್ನ ಮಗುಗೆ ಯಾವುದೋ ವರದಕ್ಷಿಣೆನೂ ಕೊಟ್ಟಿಲ್ಲ ಏನಿಲ್ಲ ನಿಮ್ಮ ಅಮ್ಮಯ್ಯ. ಹೋಗು. ಇಲ್ಲೋಡು ನಾನು ನೋಡತಕ್ಕ ನೋಡ್ತೀನಿ. ವರದಕ್ಷಿಣೆ ಕಿರ್ಕೊಳ ಕೊಡ್ತಾಳೆ ನಮ್ಮ ಅತ್ತೆ ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಆಗಲ್ಲ ಹೋಗಿ ಬರಿಸ್ಕೊಂಬ ಅಂದ್ರೆ ನಮ್ಮ ಅಮ್ಮ ಎಂತಳಂಬದು ನನಗೆ ಚಂದ ಗೊತ್ತೈತಿ. ಇಷ್ಟಿನಾದ್ರೂ ಮಾತಾಡ್ಸಕ್ ಬಂದಿಲ್ಲ ಅಂದಮೇಲೆ ನಾನೇನು ಹೋಗೋಣ, ನಾನು ಮಾತಾಡ್ಸಲ್ಲ. ನಿನ್ನಿಂದಾಗಿ ನಮ್ಮ ಅಮ್ಮನ ಕಾಕೊಂಡೆ ನಾನು. ಸುಮ್ಮನೆ ಮಾತಾಡಕ್ಕೆ ಬರಬೇಡ ಇಲ್ಲಿ ನೀನು. ಅವತ್ತು ನನ್ನ ಮಗುಗೆ ನಾದಿನೇ ಮದುವೆ ಮಾಡ್ತೀನಿ ಎಂಬ ಕಾರು ಎಲ್ಲ ಕೊಟ್ಟು ಪಡವೆ ಎಲ್ಲ ಕೊಟ್ಟು ನಿಮ್ಮ ಅಪ್ಪಯ್ಯರು ಯಾತ್ ಕೊಟ್ರಿ? ನಿಮ್ಮ ಅಮ್ಮಯ್ಯ ಯಾತ್ ಕೊಟ್ರು? ಎಂದನಂತ ಅಳಿ ಅಂತ ಕರ್ಕೊಂಡೋಗಿ ಎಂದನ ಮಾಡಿಕ್ಕೆ ಅವಳಿ ಎಂದನ ಅಳಿಯ ಮಗಳು ಅಂತ ಹೇಳಿ. ನಮ್ಮ ಅಮ್ಮಯ್ಯ ನನ್ನೇ ಮಗಳು ಅಂತ ಒಪ್ಕೊಂಡಿಲ್ಲ, ನಿನ್ನ ಮಗನ ಅಳಿ ಅಂತ ಒಪ್ಕೊಂತಾಳೆ ನಮ್ಮ ಅಮ್ಮಯ್ಯ. ನಮ್ಮ ಅಮ್ಮಯ್ಯ ಯಾತಕ್ಕೆ ಒಪ್ಕೊಂಡತ್ ಹೋಗು. ನನ್ನ ಮಗುಗೆ ಮಸ್ತಾಗಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಡ್ತೀವಿ ಅಂಬರಿದ್ರು. ಮಸ್ತಾಗಿ ಕೊಡ್ತೀವಿ ಅಂದರು. ನಾವು ಬಿಡತ್ತ ಹೋಗ್ಲಿ ಮದುವೆ ಆಗ್ಬೋದು ಎಂತ ಒಂದು ಸರ್ಸಿವಿ. ಆವತ್ತೆ ಗದ್ಮಿದ್ರೆ ಹೋಗಿ ನೀನು ಎಲ್ಲ ಬರಿಸ್ಕೊಂಬ, ಎಲ್ಲ ನಾವು ವರದಕ್ಷಿಣೆ ತಾಂಬ ನನ್ನ ಮಗುಗೆ ಅಂತ ಹೇಳಿ ಎಲ್ಲ ಅವತ್ತೆ ಹೊರಕ್ಕೆ ಗದ್ಮಿದ್ರೆ ಗೊತ್ತಾಗೋದಿಲ್ಲ ಅವಳಿಗೆ. ಅವತ್ತು ಕಾಲು ತಳ್ದು ಒಳಕ್ಕೆ ಬಿಡ್ಕೊಂಡ್ವಲ್ಲ ಅದಕ್ಕೆ. ಅಯ್ಯೋ ನಿಂದೇನೆ ಜೋಳೆ ಹೆಣ್ಣು ಸಿಗಲ್ಲ ಅಂತ ಆಯನಿ ಓಡಾಡಿದ್ದೆ. ಹೆಣ್ಣು ಸಿಗಲ್ಲ ಅಂತ ಪರ್ದಾಡ್ಕೊಂಡು ಬಿಡು ಯಾರನಾತ್ ಬಂದವ್ರೆ ಅಂತ ಹೇಳಿ ಕಾಲು ತೊಳ್ದು ಒಳಕ್ಕೆ ಬಿಡ್ಕೊಂಡಿದ್ವಿ. ಹೆಣ್ಣು ಸಿಗಲ್ಲ ಅಂದಿದ್ಕೆ. ನೀನು ಒಬ್ಬ ಹೆಣ್ಣು ಸಿಕ್ಕಿದ್ರೆ ಮಾಡೋ ಅಂತಾಳೀನಿ ನೀನು. ನೀನು ಬುದ್ಧಿ ನನಗೆ ಗೊತ್ತಿಲ್ವೇನಿ? ನೀನು ಎಂತಾಳು ಅಂತ ನನಗೆ ಚಂದ ಗೊತ್ತೈತಿ. ಹೆಣ್ಣು ಸಿಗಲ್ಲ ಕಣಮ್ಮ. ಹೆಂಗ ಆಗ ಬಂದೆ ಕಣ್ಪಾಪ, ಹೆಂಗ ಒಳ್ಳೆ ಕೆಲಸ ಮಾಡಿದೆ ಕಣ್ಪಾಪ ಅಂತಿದ್ದಲ್ಲೇ ಗನವಾಗಿ. ಇವತ್ತು ನನ್ನ ಜೋಳಕ್ಕೆ ಬತ್ತಾಳಿ. ಅಯ್ಯೋ ಕೊಡೋರು ಮಸ್ತಾಗಿದ್ರು ನನ್ನ ಮಗುಗೆ. ನಾವು ಬಿಡತ್ತ ಒಳ್ಳೆಯವ್ರು ನೋಡೋಣ ಅಂತ ಸುಮ್ಮನಿದ್ವಿ. ಒಳ್ಳೆಯವ್ರನ್ನ ನೋಡೋಣ ಸೆನಕ್ಕೆ ವರದಕ್ಷಿಣೆ ಅದು ಇದು ಕೊಟ್ಟು ಮದುವೆ ಮಾಡೋರ್ನ ನೋಡೋಣ ಅಂತ ಸುಮ್ಮನಿದ್ವಿ. ನಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರು ಮಾಡ್ಕ್ಯಾಳ್ರಿ ಅಂತ. ವರದಕ್ಷಿಣೆ ಎಲ್ಲ ಕೊಟ್ಟು ನಿಮ್ಮಮ್ಮ ಯಾವ್ದು ಕೊಟ್ಟವಳೆ ಏನು ತಂದಿದ್ವಿ ನೀನು? ಒಂದು ಜೊತೆ ಕಿವ್ಯಾಗ ತಂದಿಲ್ಲ. ನಾವೇ ಸಾರ ಮಾಡ್ಸಿದೀವಿ, ಕಿವ್ಯಾಗ ಮಾಡ್ಸಿದೀವಿ, ಎಲ್ಲ ಮಾಡ್ಸಿದೀವಿ. ಯಾವತ್ತೊಂದು ಕಿವ್ಯಾಗ ಸಮೇತ ಇಕ್ಕೊಂಬಂದಿಲ್ಲ ನೀನು. ಏನು ಹೇಳ್ತೀಯ? ನಿಂದ ವರದಕ್ಷಿಣೆನ ತಗೊಂಬರ್ಬೇಕು. ವರದಕ್ಷಿಣೆ ತಗೊಂಬಂದ್ರೆ ನೀನು ಹೋಗಿ ನಿಮ್ಮ ಅಮ್ಮನ ಕೇಳೋಗಿ ಯಾತ ಕೊಟ್ಟಿಲ್ಲ ನೀನು ಅಳಿಯ ಕೊಡಮ್ಮ, ಹೋಗಿ ಹೊಲನ ಬರ್ಕೊಡು ಮನೆನ ಬರ್ಕೊಡು ಅಂತ ಕೇಳು. ಯಾವ್ದು ಆಗುತ್ತೆ ಹೋಗಿ ಇಸ್ಕೊಂಬಾರಿ ತವ್ರ ಮನೆಗೆ ಹೋಗಿ. ಹಿಂದಿಲ್ಲ ಮುಂದಿಲ್ಲ ಯಾವನೂ ಇಲ್ಲ, ಯಾವನೂ ಇಲ್ಲ ಅದನ್ನ ಹೋಗಿ ಕೇಳೋಗಂತ ದಮ್ಮಿರಾಳಂದ್ರೆ ನಮ್ಮ ಅಮ್ಮಯ್ಯನ ಹೋಗಿ ನೀನು ಅಳಿಯವತ್ತು ಯಾತ ಕೊಟ್ಟಿಲ್ ಕಾಣಿ, ನಿನ್ನ ಮಗಳಿಗೆ ಯಾತ ಕೊಟ್ಟಿಲ್ ಕಾಣಿ ಕೊಡೆ ಇವಾಗ ಅಂತ ಕೇಳೋಗ ನಮ್ಮ ಅಮ್ಮಯ್ಯನ. ಪಾಪಟಿ ನೀನು ದಮ್ಮಿರಾಳಾಗಿದ್ರೆ ಹೋಗು ಹೋಗು. ನನ್ನೇನು ಕೇಳಕ್ಕೆ ಬಂದಿದ್ಯಾ? ನಾನು ಕೇಳಲ್ಲ ನಮ್ಮ ಅಮ್ಮಯ್ಯನ. ನಮ್ಮ ಅಮ್ಮ ಕಳಿಸಿದ್ಮೇಲೆ ನಾನು ಕೇಳಲ್ಲ. ನೀನು ಹೋಗ್ಬೇಕಾದ್ರೆ ಕೇಳೋಗ ಹೋಗು. ಬಿಡ್ರಿ ತಾಯ್ಯಾರ ಏನು ಗುದ್ದಾಡ್ತೀರ ಅಮಣಿ ಬೇಡಿ. ನೀನು ಒಂದು ಮಾತಿ ಸುಮ್ಕಿರಿ ಅಮಣಿ ಸುಮ್ಕಿರಿ. ಮತ್ತು ನೋಡಜ್ಜಿ ಅವಳು ಮಾತಾಡೋ ಹುಟ್ಟೆ ಮಾತಾಡೋದೆ ಅಂತ ಮಾತಾಡ್ತಾಳೆ. ಇಂಥ ಮಾತಾಡಿದ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಮಗೆ ಮಕ್ಕಳಾಗ್ದಿಲ್ಲ ನಾವೇನು ಮಾಡೋಕ್ಕಾಗುತ್ತೆ ಅಜ್ಜಿ? ಮಕ್ಕಳಾಗಲಿಲ್ಲ ಅಂತ ಅದನ್ನೊಂದು ಅಂತಾಳೆ. ಮತ್ತೆ ಏನು ತಂದಿದ್ದೆ ನಿಮ್ಮ ಅಪ್ಪರ ಮನೆಯಿಂದಾನ? ನಿಮ್ಮ ಅಪ್ಪರ ಮನೆಯಿಂದ ಏನು ತಂದಿದ್ದೆ ಅಂತಾಳೆ. ಎಲ್ಲ ಇವಳು ಹಂಗೆ ಓದ್ಕೊಂಬಂದಿದ್ಲು ಅಪ್ಪರ ಮನೆಯಿಂದಾನ. ಕಣೆ ನಮ್ಮ ಅಪ್ಪಯ್ಯರು ವರದಕ್ಷಿಣೆ ಕೊಟ್ಟು ಆಗಿನ ಕಾಲದಾಗೆ ಗನಮ ಮದುವೆ ಮಾಡಿರು. ವರದಕ್ಷಿಣೆ ಕೊಟ್ಟಿದ್ರು ನಮ್ಮ ಅಪ್ಪಯ್ಯರು ಎಲ್ಲಾನ. ನಿಮ್ಮ ಅಪ್ಪಯ್ಯರು ಯಾತ್ ಕೊಟ್ಟವ್ರು ನಿಮ್ಮ ಅಪ್ಪಯ್ಯರು? ಸುಮ್ಕಿರಿ ಅತ್ತ ಜಯಮ್ಮ, ಅದು ಏನು ಗುದ್ದಾಡ್ತೀರಿ ಹುಡುಗಿ? ಸುಮ್ಕಿರಿ ಏನು ಗುದ್ದಾಡ್ಬಾರ್ದು. ಸೆಲೆ ಆಡ್ಕೊಂಬ ಕಣಮ್ಮ ಜಯಮ್ಮ. ಸುಮ್ಕಿರು ಅತ್ತೆ ಸಸಿ ಸೆನಕಿರ್ಬೇಕು. ಅಜ್ಜಿ ಮತ್ತೆ ನನ್ನ ಮಗುಗೆ ಯಾತು ಕೊಟ್ಟಿಲ್ಲ? ನನ್ನ ಮಗುಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋರು ಮಸ್ತಾಗಿದ್ರು ಅದಕ್ಕೆ. ಇವಾಗ ಇರೋ ಮಗೋಗಿ ತಕೊಂಬಾರೆ ವರದಕ್ಷಿಣೆ ಒಯ್ಡವ್ರಿ. ನಮ್ಮ ಅಪ್ಪ ಇರಂತೂ ಯಾತ ಕೊಟ್ಟಿಲ್ಲ. ಇವಾಗ ಇರೋ ಮಗೋಗಿ ತಕೊಂಬಾರೆ ಎಲ್ಲ ತಕೊಂಬಂದು ಮದುವೆ ಮಾಡಿ ನಿನ್ನ ಮಗುಂದ ಎಂತ ಏನು ತರ್ಬೇಕಂತ ನನಗೆ ಚಂದ ಗೊತ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ವರದಕ್ಷಿಣೆ ಕಿರ್ಕೊಳಕ್ಕೆ ಕೊಡ್ತಾ ಇದ್ದಾಳೆ ನನಗೆ. ಯಾತು ಕೊಟ್ಟಾರ ನಿಮ್ಮ ಅಪ್ಪ ಇರು? ನನ್ನ ಮಗುಗೆ ಯಾತು ಕೊಟ್ಟಿಲ್ಲ, ಮಸ್ತ ವರದಕ್ಷಿಣೆ ಕೊಡೋರು ನಿಮ್ಮ ಅಪ್ಪ ಯಾತು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾಳೆ. ಅಲ್ಲಿ 6-7 ವರ್ಷ ಆತು ಮಕ್ಕಳಾಗಲಿಲ್ಲ ನಿನಗೆ ಅಂತ ಹೇಳಿ ಗಲಾಟೆ. ನಮ್ಮ ಅಮ್ಮಾರು ಬರ್ದಿಲ್ಲಕ್ಕೆ ನಮ್ಮ ಅಮ್ಮ ಇಂತಕ್ಕೆ ಸೆನಕಾಗಕ್ಕೆ ನೋಡಿರೋ. ನಮ್ಮ ಅಮ್ಮ ಯಾವ ಸೆನಕಾಗಲಿಲ್ಲ. ಅದಕ್ಕೆ ನಾನು ಅವಾಗ ನಮ್ಮ ಅಮ್ಮರು ಮಾತಾಡ್ಸಲ್ಲ, ನಮ್ಮ ಗಂಡನ ಮಾತಾಡ್ಸಲ್ಲ, ನಮ್ಮ ಮಾವನ ಮಾತಾಡ್ಸಲ್ಲ, ಮತ್ತೇನು ಮಾತಾಡ್ಸಲ್ಲ ಅಂತ ಇವ್ರು ಇಚ್ಕಾಗಿ ನಾನು ಅವತ್ತು ನೀನೇನು ಮಾತಾಡ್ಸ್ಬೇಕಣಮ್ಮ ಅಂತೇಳಿ ನಮ್ಮ ಅಮ್ಮ ಇಂಥ ಜಗಳ ಮಾಡ್ಕೊಂಡು ಅದೇ ಬಂದು ಅಲ್ಲಿ 6-7 ವರ್ಷ ಆಯ್ತು. ನಮ್ಮ ಅಮ್ಮನ ಮನೆಗೆ ನಾನು ಕಾಲಿಕ್ಕಿಲ್ಲ, ನಮ್ಮ ಅಮ್ಮನ ಇಲ್ಲಿ ಕಾಲಿಕ್ಕಿಲ್ಲ. ನಮ್ಮ ಅಮ್ಮ ಅಂತ ಅಟ್ಕಾತಿ ಅಂತ ಇವಾಗ ತೋತಾಗ್ತೈತಿ. ನಾನು ಅವತ್ತು ಜಗಳ ಮಾಡ್ಕೊಂಡು ಬರಲಿಲ್ಲ ಅಂದರೆ ವಾಸಿ ಆಗೋದು. ಅವತ್ತು ಹೆಂಗ ಸೆನಕಿಲ್ದಾಗ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗಿತ್ತು ನಮ್ಮ ಅಮ್ಮಯ್ಯ. ಇವಾಗ ಹೆಂಗೆ ಮಾಡ್ಬೇಕಪ್ಪ? ನಮ್ಮ ಅಮ್ಮ ಬರೋಕ್ಕೆ ಮಂಗಾಗುತ್ತೆ. ಇವಳು ಬೇರೆನೇ ಯಾಕೆ ತಂದಿದೀಯ ಅಂತಾಳಿ. ನೋಡ್ತಾ ಇರ್ರಿ ಇನ್ನೂ ಏನೇನು ಆಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.